ಇವಾಗ ಸ್ಟೇಜ್ ಮೇಲೆ ಹೋಗ್ತೀನಿ, ಬನ್ನಿ. ಅವ್ರ ಹತ್ರ ಹೆಂಗಾದ್ರು ಮಾಡಿ RCB ಬಗ್ಗೆ ಲೈನ್ ಹೇಳಿಸ್ತೀನಿ. ರಾಜ ಮರ್ಯಾದಿ. ಸಾರ್ ಕುಡ್ದವನ್ ಸರ್ ಇವನು, ಸರ್ ಕುಡ್ದವ್ರು ಸರ್. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಅಂತೂ ನನ್ನ ಲೈಫಲ್ಲಿ ಸೂಪರ್ ಎಕ್ಸೈಟೆಡ್ ಅಂತ ಅನ್ಕೊಂಡಿದೀನಿ. ಒಂದು ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದೆ, ಅದನ್ನ ಹೆಂಗ್ ಯೂಸ್ ಮಾಡ್ಕೋತೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಬನ್ನಿ. ಏನು ಎತ್ತ ಅಂತೆಲ್ಲ ಹೋಗ್ತಾನೆ ಹೇಳ್ತೀನಿ, ಫಸ್ಟೇ ಹೇಳಲ್ಲ, ಯಾಕಂದ್ರೆ ನೀವು ಲಾಸ್ಟ್ ಕೊನೆ ಗಂಟೆ ನೋಡೋದೇ ಇಲ್ಲ ವ್ಲಾಗ್ ಅಲ್ಲಿ ಏನು ಅಂತ. ನಮ್ಮ ಹುಡುಗ ಮ್ಯಾಪ್ ಹೇಳ್ತಾವನೆ, ಇಂಟ್ರಪ್ಷನ್ ಆಗ್ತಿದೆ ಗೈಸ್. ಅಂಡ್ ನಮ್ ಜೊತೆ ಯಾರಿದ್ದಾರೆ ಹೇಳಿ? ಹಾಯ್. ಒಂದ್ ಮುತ್ತು. ಸಿಗ್ನೇಚರ್ ಗೈಸ್ ಇದು. ಬನ್ನಿ, ಇವಾಗ ಎಲ್ಲಿ ಹೋಗ್ತಾ ಇದೀವಿ, ಏನು ಅತ್ತ ಅಂತ ಹೇಳ್ತೀನಿ. ಹುಡುಗಿ ನೋಡಿ ಹೇಳ್ದೆ ಅಂತ ಗೊತ್ತು. ಏನ್ ಆಕ್ಟಿಂಗ್ ಮಾಡ್ತೇನಣ್ಣ, ಸಕ್ಕದಾಗಿ ಮಾಡ್ತೀಯ ಕಣ ಆಕ್ಟಿಂಗು. ಓಕೆ ಗೈಸ್, ಇವಾಗ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಮಾರತಳ್ಳಿಯಲ್ಲಿರೋ ನ್ಯೂ ಹಾರಿಝನ್ ಕಾಲೇಜ್ಗೆ ಹೋಗ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಕಾಲೇಜ್ ಫೆಸ್ಟ್ ಇದೆ. ಫೆಸ್ಟ್ ನಾನೇನು ಚೀಫ್ ಗೆಸ್ಟ್ ಎಲ್ಲ ಆಗೇನು ಹೋಗ್ತಾ ಇಲ್ಲ, ಇನ್ನ ಆ ರೇಂಜ್ ಬೆಳೆದಿಲ್ಲ. ಸೊ ಅಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಯಾರನ್ನೋ ಮೀಟ್ ಮಾಡಕ್ ಹೋಗ್ತಾ ಇದೀನಿ. ಗರ್ಲ್ಸ್ ನಲ್ಲ, ಬಾಲಿವುಡ್ ಸ್ಟಾರ್ ನ. ಅನಾನಮಸ್ ಈವೆಂಟ್ಸ್ ಕಡೆಯಿಂದ ನಾನು, ದೊಡ್ಡಪ್ಪ, ನಮ್ಮ ಭರತ್ ಮತ್ತೆ ಇನ್ನೊಬ್ರು ಫ್ರೆಂಡ್ ಹೋಗ್ತಾ ಇದೀವಿ, 4 ಜನ. ಸೊ ಬನ್ನಿ, ಹೇಗಿರುತ್ತೆ ಇವತ್ತಿನ ಈವೆಂಟ್. ಬಾದ್ಶಾ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನೋ ಇಲ್ವೋ, ಏನ್ ಕತೆ, ಸಿಗ್ತಾರೋ ಇಲ್ವೋ ಏನೋ ಗೊತ್ತಿಲ್ಲ. ಆದ್ರೆ ನಾನಂತೂ ಸೂಪರ್ ಎಕ್ಸೈಟೆಡ್. ಅವ್ರ ಜೊತೆ ಒಂದು ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಬನ್ನಿ, ಏನಾಗುತ್ತೆ ನೋಡೋಣ. ಹೋಗ್ತಾನೆ ಇದೀವಿ ಗೈಸ್. ಏನ್ ಟ್ರಾಫಿಕ್. ನಮ್ಮ ಏರಿಯಾದಿಂದ ಇಲ್ಲಿಗೆ ಬರ್ಬೇಕು ಅಂದ್ರೆ ಮಿನಿಮಮ್ 1.5 hour ಆಯ್ತು ಗೈಸ್. ಬೇಜಾರಾಗೋಯ್ತು. ಬಂದಿರೋ ಟೈಮ್ಗೆ ಏನಾಗುತ್ತೋ ನೋಡೋಣ ಬನ್ನಿ. ಗೈಸ್, ಗೇಟ್ ಒಳಗಡೆನೆ ಬಿಡ್ತಾ ಇಲ್ಲ. ಯಾವ ರೇಂಜಿಗೆ ಸ್ಟ್ರಿಕ್ಟು ಅಂದ್ರೆ, ಯಾವುದೇ ಕಾರಣಕ್ಕೂ ಒಳಗಡೆನೆ ಬಿಟ್ಟಿರಲಿಲ್ಲ. ನಮ್ಮ ದೊಡ್ಡಪ್ಪನ ಕಾರ್ನ ಇವಾಗ ಒಳಗಡೆ ಎತ್ಕೊಂಡು ಸ್ಟೇಜ್ ಹತ್ರನೇ ತಗೊಬಂದು ಹಾಕ್ಸ್ತಾ ಇದೀವಿ. ಬನ್ನಿ ನೋಡೋಣ. ಸೀನ್ ಏನಂತ ಹೇಳಿದ್ರೆ, ಶಶಾಂಕ್ ಅಂತ ನಮ್ಮ ಬ್ರೋ, ಅವರು ನನ್ನ ಇಲ್ಲಿ ಕರ್ಸ್ಕೊಂಡಿರೋದು. ಸೊ ನಾನು ಕೇಳಿದ್ದೆ ಅವ್ರನ್ನ, ಪ್ಲೀಸ್ ದಯವಿಟ್ಟು ಮೈಸೂರು ಯುವ ದಸರಾಗಂತೂ ಕರ್ಸ್ಕೊಂಡಿಲ್ಲ, ಇಲ್ಗಾದ್ರೂ ಬೇಕೇ ಬೇಕು, ಐ ವಾಂಟ್ ಮೀಟ್ ಬಾದ್ಶಾ ಅಂತ ಹೇಳಿ. ಅದಕ್ಕೋಸ್ಕರ ಸ್ಪೆಷಲ್ ಪರ್ಮಿಷನ್ ಜೊತೆಗೆ ನನ್ನ ಕರ್ಸ್ಕೊಂಡಿದ್ದಾರೆ. ಸೊ ಬನ್ನಿ ನೋಡೋಣ ಯಾವ ತರ ಇರುತ್ತೆ ಅಂತ ಹೇಳಿ. ಇವಾಗ 5 ಗಂಟೆಗೆ ಸ್ಟೇಜ್ ಅಲ್ಲಿ ಈವೆಂಟ್ ಶುರು ಆಗುತ್ತಂತೆ. ಈವೆಂಟ್ ಶುರು ಆಗೋಕ್ಕೂ ಮುಂಚೆ ಇವಾಗಿನ 5 ನಿಮಿಷ ಇದೆ. ಸ್ಟೇಜ್ ಮೇಲೆ ಹೋಗಿ ಒಂದ್ಸರಿ ಸ್ಟೇಜ್ ನ ತೋರಿಸ್ಕೊಂಡ್ ಬರ್ತೀನಿ. ಸೌಂಡ್ ಚೆಕ್ ಎಲ್ಲ ಆಲ್ರೆಡಿ ಆಗ್ಬಿಟ್ಟಿದೆ, ಯಾಕಂದ್ರೆ ನಾವು ಲೇಟ್, ಯಾವಾಗಲೂ ಗೊತ್ತಲ್ಲ, ನಾವು ಲೇಟಾಗಿ ಬಂದಿರೋದ್ರಿಂದ ಸೌಂಡ್ ಚೆಕ್ ಎಲ್ಲ ಆಗ್ಬಿಟ್ಟಿದೆ. ನೋಡೋಣ ಬನ್ನಿ ಏನಾಗುತ್ತೆ ಸೀನು ಅಂತ ಹೇಳಿ. ಗೈಸ್, ಸ್ಟೇಜ್ ಫುಲ್ ರೆಡಿ ಇದೆ. ಮುಂದೆ ಜನ ನೋಡಿ ರೆಡಿ ಇದ್ದಾರೆ. ಡ್ರಮ್ ಬ್ಯಾಂಡು ಸೆಟ್ ಫಾರ್ ಬಾದ್ಶಾ ಅಷ್ಟೇ. ಸ್ಟೇಜ್ ಮೇಲೆ ಎತ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ನೋಡೋಣ ಬನ್ನಿ. ನಾನಂತೂ ಸೂಪರ್ ಎಕ್ಸೈಟೆಡ್. ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ, ನೋಡೋಣ. ಎಲ್ಲ ನಮ್ಮ ಅನಾನಮಸ್ ಈವೆಂಟ್ಸ್ ಕಡೆಯಿಂದ ಸೆಟ್ ಫುಲ್ ಜೋಶ್ ಬರ್ತಾ ಇದೆ. ಇವಾಗ ನಾನು ಎಲ್ಲಿರೋದು ಅಂದ್ರೆ, ನ್ಯೂ ಹಾರಿಝನ್ ಕಾಲೇಜಿನ ಸಂಗ್ರಾಮ್ ಫೆಸ್ಟ್ ಅಲ್ಲಿ ಬಂದಿದ್ದೀನಿ ಬಾದ್ಶಾ ಮೀಟ್ ಮಾಡಕ್ಕೆ. ಅಲ್ಲಿ ದೊಡ್ಡಪ್ಪ ಬೇರೆ ವಿಡಿಯೋ ಮಾಡ್ತಾವನೆ. ಸೊ ಬನ್ನಿ ಹೋಗೋಣ, ಯಾವ ತರ ಇರುತ್ತೆ ಫೆಸ್ಟ್ ನೋಡೋಣ. ಸೊ ಇವಾಗ ಆಲ್ ಸೆಟ್. ಲೈಟ್ ಮಕ್ಕೆ ಹೊಡಿತೈತೆ ಗುರು, ಯಾವ್ದೋ ಇದು. ಸರಿ ಬಾಗುರು ಹೋಗೋಣ. ದೊಡ್ಡಪ್ಪ, ಹೌ ಎಕ್ಸೈಟೆಡ್ ಆರ್ ಯು? ವೆರಿ ಎಕ್ಸೈಟೆಡ್. ಬಾದ್ಶಾನ ನುಂಗಿ ನೀರು ಮಾಡ್ಬಿಡ್ತೀಯಾ? ನೀನು ಸ್ಟೇಜ್ ಮೇಲೆ ಹೋಗ್ಬಿಡು ಬಾದ್ಶಾ ಜೊತೆ. ಅವನೇ ಕರೀತಾನ ಅಪ್ಪಲು. ಓ ಸಬಾಸ್. ನೋಡ್ದ ಗೈಸ್, ಒಪ್ಕೊಂಡ ದೊಡ್ಡಪ್ಪ, ಒಪ್ಕೊಂಡ. ಗೈಸ್, ಆಕ್ಚುಲಿ ನಮ್ಮ ಮುಷಾ ಪ್ರತಾಪನ ಹತ್ರ ಒಂದು ಸ್ಪೆಕ್ಸ್ ಇತ್ತು, ಸೇಮ್ ಬಾದ್ಶಾ ಥರನೇ ಇದೆ. ಅದನ್ನೇ ಇಸ್ಕೊಂಡು ಹಾಕೊಂಡ್ ಬಂದಿದ್ದೀನಿ. 100 rupees ಓನ್ಲಿ. ಇವಾಗ ಬಾದ್ಶಾ ಅವರ ಬೌನ್ಸರು ಹಾಗೂ ಅವರ ಸೌಂಡ್ ಇಂಜಿನಿಯರ್ ಎಲ್ಲ ಬಂದಿದ್ದಾರೆ. ಈ ಲಂಬುನೇ ಅವರ ಪರ್ಸನಲ್ ಬಾಡಿ ಗಾರ್ಡ್ ಅಂತೆ. ಇದು ಅವ್ರ ಕ್ಯಾರವನ್ ನೋಡಿದ್ರಲ್ಲ, ಅದ್ರ ಮೇಲೆ ಗಂಧದ ಗುಡಿ ಅಂತ ಬೇರೆ ಇತ್ತು. ಅದೇ ಒಂಥರ ಖುಷಿ. ಗಂಧದ ಗುಡಿ ಅಂದರೆ ಅದೇನೋ ಒಂಥರ ಫೀಲಿಂಗ್ ಗೈಸ್. ಬನ್ನಿ, ಇವಾಗ ಜೆಪ್ಟೋದಲ್ಲಿ ಏನೋ ಆರ್ಡ್ರ್ ಮಾಡಿ ಸ್ವಲ್ಪ ತಿನ್ನೋಣ, ಯಾಕಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಇದೆ. ಆಮೇಲೆ ಅಲ್ಲೋದ್ಮೇಲೆ ಏನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ತಿನ್ಕೊಂಡು ಸ್ವಲ್ಪ ಕಾಫಿ ಆರ್ಡ್ರ್ ಮಾಡಿದ್ದೀನಿ, ಕುಡ್ಕೊಂಡು ಹೋಗೋಣ. ಎಲ್ಲ ತರಿಸ್ಕೊಂಡು, ಅಣ್ಣ ನಾನು ಬಿಟ್ಬಿಡು, ಒಬ್ಬೊಬ್ಬರೇ ಮೇಯ್ತವ್ರೆ. ಹಾಂ, ಹೌದೌದೌದು. ನಾನೇ ಬರಕ್ಕೆ ಇಷ್ಟೊತ್ತಾಯ್ತು ಬ್ರೋ. ನೋಡಿ ನೀವು ಎಲ್ಲಿದ್ದೀರಾ, ಹಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಂಗ್ ಹೊರಗಡೆ ಕರ್ಸ್ಕೊಳಕ್ಕಂತ ನನ್ನ ಕೈಲಾಗಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಬೇರೆ ಏನಾದರೂ ಹೇಳಿ, ನಾನು ಆಚೆಗೆ ಬನ್ನಿ ಅಂದರೆ ಬಂದ್ಬಿಡ್ತೀನಿ. ಒಳಗಡೆ ಅಂತೂ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ ಇದೆ ಬ್ರೋ.
ಸರಿ ಬರೋದಾ ಬ್ರೋ, ಬಾಯ್ ಬಾಯ್. ಗೈಸ್ ಸೂಪರ್ ಎಕ್ಸೈಟೆಡ್. ಇವಾಗ ಸ್ಟೇಜ್ ಮೇಲೆ ಹೋಗ್ತೀನಿ, ಬನ್ನಿ ಸ್ಟೇಜ್ ಮೇಲೆ ನಾನು ದೊಡ್ಡಪ್ಪ ಹೋಗಿ ಯಾವ ಥರ ಇದೆ ಕ್ರೌಡ್ ರಿಯಾಕ್ಷನ್ ತೋರಿಸ್ತೀನಿ, ಬನ್ನಿ. ಗೈಸ್ ಆದರೂ ಅನ್ಕೊಂತೀವಿ ಅದು ಹೇಳ್ದ ಸುಲಭ ಅಲ್ಲ, ಇಷ್ಟು ದೊಡ್ಡ ದೊಡ್ಡ ಇವೆಂಟ್ ಮಾಡೋದು ನಮಗೆ. ಆದರೆ ನಮ್ಗೊಂದು ಮದುವೆ ಮಾಡೋಷ್ಟರಲ್ಲಿ ಎಲ್ಲ ಕಡೆ ಗಾಳಿ ಹೋಗ್ತಾ ಇರುತ್ತೆ. ಆದರೆ ಇವ್ರು ಇಷ್ಟು ದೊಡ್ಡ ಇವೆಂಟ್ ಮಾಡಿ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಮಾಡಿ ಅವ್ರು ಬರೋದು ಹೋಗೋದು ಪ್ರತಿಯೊಂದು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂದರೆ, ನಮ್ಮ ಬ್ರೋನ ನೋಡ್ತಾ ಇದ್ದೀನಲ್ಲ ಪಾಪ ಅವ್ರಿಗೆ ಎಲ್ಲಿ ಗಾಳಿ ಹೋಗ್ತೈತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ರೀತಿ ಟೆನ್ಷನಲ್ಲಿ ಇರ್ತಾರೆ. 2 ನಿಮಿಷನೂ ನಮ್ಮ ಹತ್ರ ಬಂದು ಮಾತಾಡಿಲ್ಲ. ಎಲ್ಲನೂ ಮ್ಯಾನೇಜ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಬನ್ನಿ ನೋಡೋಣ. ಬಂದರು ಗೈಸ್. ಬಾಚಾ ಬಾಯ್ ಇಂತೂ ಇವತ್ತು ಬಾದ್ಶಾ ಈವೆಂಟ್ ನುಗ್ಗಿದ್ದೀನಿ. ಬಾದ್ಶಾನ ಮೀಟ್ ಮಾಡ್ಲೇಬೇಕಂತ ಪಣ ತೊಟ್ಟಿದ್ದೀನಿ. ಹಿಂದೆನೇ ಇದ್ದಾರೆ, ಫುಲ್ ಟೈಟ್ ಸೆಕ್ಯೂರಿಟಿ ಇದೆ. ಅವ್ರ ಹತ್ರ ಹೆಂಗಾದ್ರೂ ಮಾಡಿ RCB ಬಗ್ಗೆ 2 ಲೈನ್ ಹೇಳಿಸ್ತೀನಿ ಆ್ಯಂಡ್ ನಮ್ಮ ಅಪ್ಪು ಬಾಸ್ ಬಗ್ಗೆ 1 ಲೈನ್ ಹೇಳಿಸ್ತೀನಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಕೀಪ್ ವೇಟಿಂಗ್ ಗೈಸ್, ಫುಲ್ ಟೈಟ್ ಸೆಕ್ಯೂರಿಟಿ ಗೈಸ್. मीडिया में बहुत चैनल सुनते हैं, सोशल मीडिया में बहुत चैनल सुनते हैं. ये लैंग्वेज क्यों बोले, वो लैंग्वेज ಎಷ್ಟು ಹತ್ರದಿಂದ ನೋಡಿ. ಉಲ್ಟಾ ತೋರಿಸ್ತಾ ಇದ್ದೀರಾ? ಇವಾಗ ಇದನ್ನ ಅವ್ರಿಗೆ ತೋರಿಸ್ತೀನಿ, ಬನ್ನಿ ತೋರಿಸ್ತಾ ಇದೀವಿ ಗಾಯ್ಸ್. ಇವಾಗ ಬಾಚಾ ಬಾಯ್ ಬಾಚಾ ಬಾಯ್ ಬಾಚಾ ಬಾಯ್ ಬಾಚಾ ಬಾಯ್ ಇದ देखो भाई. ಅತ್ತ ಕಳ್ಸಿದೀವಿ ಗಾಯ್ಸ್, ಕಳ್ಸಿದೀವಿ ಕನೆಕ್ಟ್. बादशाह भाई सेल्फी केलो ಸೂಪರ್ ಓಪನ್ ಮಾಡೋ ಅದಲ್ಲೇ ಅವರೇ ಕೇಳ್ತಾರೆ ಹುಡುಗರು.
ಬಾ ಬಾ ಎಗ್ರೋ ಎಗ್ರೋ ಗರ್ಮಿ ಲಗ್ನ ಗರ್ಮಿ ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಇದಕ್ಕೆಲ್ಲ ಕಾರಣ ಇವ್ರೆ. ನಿಮ್ಗೊಂದೆಲ್ಲ ಒಂದು ಸೀನ್ ತೋರಿಸ್ತೀನಿ ರೀ. ಹೇಳಿದ್ದು ಫೈನಲಿ ಹೇಳಿದ್ದೆ ತಾನೇ. This is the last song for the night. You have to tell this to you to fuck this shit. Are you fucking ready? Yes! Yes! ನಮ್ಮ ಫ್ಯಾನ್ಸ್ ಅಂತ ನೆಕ್ಸ್ಟ್ ಟೈಮ್ ಯಾರನ್ನಾದ್ರೂ ಕಾಳಾಕ ಬಂದಾಗ ಫಸ್ಟ್ ಇವ್ರನ್ನ ಹಿಡ್ಕೊಂಡು ಗೆಲ್ಲುತ್ತೆ. ಏನ್ ತಮಾಷೆ, ನಾ ಎಷ್ಟು ಕಷ್ಟಪಟ್ಟು ಎಲ್ಲ ಫಸ್ಟ್ ದಿನ KL ರಾಹುಲ್ ತಗೊಂಡಿಲ್ಲ ಅಂತ ಬೇಜಾರಾಯ್ತು, ನಮ್ಮ ಸಿರಾಜ್ ಅವ್ರನ್ನ ಬಿಟ್ಕೊಟ್ರು ಅಂತ ಬೇಜಾರಾಯ್ತು, ಜಾಕ್ಸ್ನ ಬಿಟ್ರು ಅಂತ ಬೇಜಾರಾಯ್ತು. ನೆಕ್ಸ್ಟ್ ಡೇ ತಗೊಂಡ್ವಲ್ಲ ಎಲ್ಲ ಸಾಲ್ಟು ಎಲ್ಲ ಉಪ್ಪು ಖಾರ ಸೇರಿಸ್ಬಿಡೋಣ. ನೆಕ್ಸ್ಟ್ ನಿಮ್ ಕಾಲೇಜ್ ಫೆಸ್ಟ್ಗೆ ನಮ್ಮನ್ನ ಕರೀರಿ, RCB ಹಾಕಿದ್ದಾಗ ನಾವು ನಿಮ್ಮನ್ನ ಕರಿತೀವಿ. ನೈಸ್ ಮೀಟಿಂಗ್ ಯು. ಟೀಚರ್ಸ್ ಅನ್ಬೇಕು, ಗರ್ಲ್ಸ್ ಅನ್ಬೇಕು, ಆಂಟೀಸ್ ಅನ್ಬೇಕು, ಬ್ಯೂಟಿಫುಲ್ ಲೇಡೀಸ್ ಅನ್ಬೇಕು. ನೈಸ್ ಮೀಟಿಂಗ್ ಯು ಗೈಸ್, ಥ್ಯಾಂಕ್ ಯು ಸೊ ಮಚ್. ಓಕೆ ಗೈಸ್, ಈವೆಂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ರ್ಯಾಡಿನ್ಸನ್ ಹತ್ರ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಬಾದ್ಶಾ ಇಲ್ಲೇ ಇದ್ದಾನಂತೆ. ಸೊ ಅವರ PR ಟೀಮ್ ಅವರು ನಮ್ಮನ್ನ ಕರೆದಿದ್ದಾರೆ, ಬನ್ನಿ ಒಂದು ಸ್ವಲ್ಪ ಕೆಲಸ ಇದೆ ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ. ಅದಕ್ಕೋಸ್ಕರ ಇವಾಗ ನಾವು ಹುಡುಗರೆಲ್ಲ ಅಲ್ಲಿ ಹೋಗ್ತಾ ಇದ್ವಿ. ಬನ್ನಿ. ಆದರೂ ನಮ್ಮ ಹುಡುಗ ಶರತ್ ಫೇಮಸ್ ಆಗ್ಬಿಟ್ಟ ಹೆವಿ.
ಸೊ ತುಂಬ ಖುಷಿ ಆಯಿತು. ಕರೆದು ನಮ್ಮನ್ನ ಇವಾಗ ಊಟ ಆಗ್ತವ್ರೆ ಗೈಸ್, ಅದು ವೆಜ್ ಅಂತೆ. ಬನ್ನಿ ನೋಡೋಣ. ಎಸ್, ಥ್ಯಾಂಕ್ ಯು ಸೋ ಮಚ್ ಬಾಯ್ ಫಾರ್ ಇನ್ವೈಟಿಂಗ್. ಪ್ಲೀಸ್ ನೋಡಿ, ಇವರೇ ನಮ್ಮ PR ಟೀಮು, ಬಾದ್ಶಾ PR ಟೀಮು. ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್. ಇವಾಗ ನಮ್ಮನ್ನ ಡಿನ್ನರ್ ಕರ್ಕೊಂಡು ಹೋಗ್ತವ್ರೆ. ರಾಜ ಮರ್ಯಾದಿ 5 ಸ್ಟಾರ್ ಹೋಟ್ಲಲ್ಲಿ ಊಟ ಹೆಂಗೆ ಗೈಸ್. ಅವರ PR ಟೀಮ್ ಜೊತೆ ನಾವು ಊಟಕ್ಕೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ರೆಕಗ್ನೈಸ್ ಮಾಡಿ ಅವ್ರು ನನ್ನ ಕರ್ಕೊಂಬಂದು ಊಟ ಮಾಡಿಸ್ತಾ ಇರೋದಲ್ಲ ತುಂಬ ಖುಷಿ. ಯಾಕಂದರೆ ಆಚೆ ಎಲ್ಲೋ ಮೀಟಿಂಗ್ ಆಚೆ ಹೋಗಿದ್ದಂತೆ, ಇಲ್ಲಾಂದರೆ ಖಂಡಿತವಾಗ್ಲೂ ಮೀಟ್ ಮಾಡ್ತಾ ಇದ್ವಿ ಇವಾಗ. ಸೊ ಬನ್ನಿ ಇವಾಗ ಊಟ ಮಾಡಿಕೊಂಡು ನೆಕ್ಸ್ಟ್ ಏನು ಪ್ಲ್ಯಾನು ಅಂತ ಯೋಚನೆ ಮಾಡೋಣ. ಅಕಸ್ಮಾತ್ ಅವ್ರು ಏನಾದರೂ ಅಷ್ಟರಲ್ಲಿ ಬಂದರೆ ಸಿಗೋಣ, ಇಲ್ಲಾಂದರೆ ವಾಪಸ್ ಮನೆಗೆ ಹೋಗೋಣ. ಊಟ ಅಂತೂ ಕ್ರೇಜಿ ನೋಡಿ ಗೈಸ್, ಸೈಕ್ ಆಗ್ಬಿಡ್ಬೇಕೆಲ್ಲ. ಇದೇನೋ ವಾಟರ್ ಚೆಸ್ಟ್ ನಟ್ ಅಂತೆ, ಏನು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಸರ್ಕಾದಾಗೈತೆ. ಇಟ್ ಗ್ರೋಸ್ ಅಂಡರ್ ವಾಟರ್ ಗೈಸ್. ದೊಡ್ಡಪ್ಪ ನೋಡಿ ಯಾರನ್ನ ಫ್ರೆಂಡ್ ಮಾಡ್ಕೊಂಬಿಟ್ಟಾನೆ ನೋಡಿ ಅಲ್ಲಿ. ನಮ್ಮ ಲಿಂಗಮ್ಮ ಅವರು ಲಿಂಗಮ್ಮ ಏನು ಅಕ್ಕ ನಿನ್ನ ಹೆಸರೇನು? ಲಿಂಗಮ್ಮ ಗೈಸ್ ನೋಡಿ, ಲಿಂಗಮ್ಮ ಅಂತ. ಲಿಂಗಮ್ಮ ಪ್ಲೇಟ್ ಇಡಿಯಮ್ಮ. ಪ್ಲೀಸ್ ಸೂಪು, ಅದೇನೋ ಸ್ಟೀಕು, ಅದೇನೋ ಸ್ಯಾಂಡ್ವಿಚ್ಚು, ಆಮೇಲೆ ಎಲ್ಲ ಬಾರಿಸ್ತಾ ಇದೀವಿ. ಸರ್ ಊದ್ಲಾ ಅನ್ನು ಸರ್ ಕುಡ್ದಾನ್ ಸರ್ ಇವನು. ಗೈಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಆದರೆ ಸೈಕ್ ಸೀನ್ ಏನಂದರೆ 12:30 ಆಲ್ರೆಡಿ 12:30 ಆದರೂ ಈ ಟ್ರಾಫಿಕ್ ನನ್ನ ಮಗನ ನೋಡಿ ಗೈಸ್ ಎಷ್ಟೈತೆ. ಹಾಂ ಯಪ್ಪ, ನಮ್ಮ ಏರಿಯಾ ಕಡೆ ಈ ಥರ ಟ್ರಾಫಿಕ್ಕೇ ಇಲ್ಲ ಗೈಸ್. ಫಸ್ಟ್ ಟೈಮ್ ಆ ಏರಿಯಾ ಬಿಟ್ಟು ಈ ಏರಿಯಾಗೆ ಬಂದಿರೋದು, ಅದು ಬಾದ್ಶಾಗೋಸ್ಕರ. ಬೇಗ ಇನ್ನು ಮಿಕ್ಕಿದ್ದೆಲ್ಲ ಮನೆಗೆ ಹೋಗಿ ಹೇಳ್ತೀನಿ ಬನ್ನಿ. ಲಿಂಗಮ್ಮ ಟೆಸ್ಟ್ ಮಾಡಿ ಸರ್ ಕುಡ್ದವ್ರು ಸರ್ ಕೇಳಿಸ್ಕೊಂಡ ಊದಿರೋ ಫೋರ್ಸಲ್ಲೇ ಗೊತ್ತಾಗುತ್ತೆ. ಓಕೆ ಗೈಸ್, ಊಟ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ 1 ಗಂಟೆ ರಾತ್ರಿ ಆಗಿದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ದೊಡ್ಡಪ್ಪ ಎಲ್ಲರನ್ನೂ ಮನೆಗೆ ಡ್ರಾಪ್ ಹಾಕಿ, ನನ್ನ ಮನೆಗೆ ಡ್ರಾಪ್ ಹಾಕಿ ಇವಾಗ ಹೋಗ್ತಾ ಇದ್ದಾನೆ. ಖುಷಿ ಆಗೋ ವಿಚಾರ ಇನ್ನೊಂದೇನಂತ ಹೇಳಿದ್ರೆ, ನಾನು 2 ವಿಚಾರ ಮೊದಲೇ ಹೇಳಿದ್ದೆ. ಒಂದು RCB ಬಗ್ಗೆ, ಇನ್ನೊಂದು ಅಪ್ಪು ಬಾಸ್ ಬಗ್ಗೆ. 2 ನೆರವೇರ್ತಲ್ಲ, ಅದೇ ಸಿಕ್ಕಾಪಟ್ಟೆ ಖುಷಿ ಆದಂಥ ಮೂಮೆಂಟು. ಆ್ಯಂಡ್ ಈ ಜಾಕೆಟ್ನ ಬಾದ್ಶಾ ಹಾಕೊಂಡಿದ್ರಲ್ಲ, ಅದು ಇನ್ನೂ ಖುಷಿ ಆದಂಥ ಒಂದು ವಿಚಾರ. ಅಂತೂ ಇಂತೂ ಏನೋ ಒಂದು ಈವೆಂಟಲ್ಲಿ ಸಕ್ಕದಾಗಾಯಿತು. ಈವೆಂಟ್ ಮಾತ್ರ ಕ್ರೇಜಿ ಆಗಾಯಿತು. ನನಗಂತೂ ಹುಚ್ಚ ಆಗ್ಬಿಟ್ಟಿದೆ, ಯಾವುದೋ ಪಾರ್ಟಿಗೆ ಹೋಗಿರೋ ಫೀಲಲ್ಲಿ ಇದ್ದೀನಿ. ಯಾಕಂದರೆ ನನ್ನ ಜ್ಞಾನನೇ ಇರಲಿಲ್ಲ, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಮೈಕ್ ಹಾಕೊಂಡು ಕಿರ್ಚಾಡ್ತಾ ಇದ್ದೀನಿ ಅಂತೆಲ್ಲ. ಸೊ ಬನ್ನಿ, ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ವ್ಲಾಗ್ ಮುಗಿಸೋಕ್ಕೂ ಮುಂಚೆ ಇನ್ನೊಂದೇನಂದರೆ ಗೈಸ್, ನಾನು ಹೋಗೋ ವಿಷಯನ ನನ್ನ ಫ್ರೆಂಡ್ JK ಹೇಳಿದ್ದೆ. JK ಅವ್ರ ಫ್ರೆಂಡ್ ಒಬ್ಬ ಯಾರೋ, ಅವ್ನು ಹ್ಯೂಜ್ ಫ್ಯಾನ್ ಅಂತೆ. ನಮ್ಮ ಹುಡುಗ ಒಬ್ಬ ಬರ್ತಾನೆ, ಗುರು ಕರ್ಕೊಂಡು ಹೋಗ್ಬಿಡು ಪ್ಲೀಸ್, ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾವನೆ ಅಂತ ಹೇಳ್ದ. ನಾನು ಯಾವತ್ತೂ ಅವರು ಕೆಲವೊಬ್ರಿಗೆ ನಾನು ಇಲ್ಲ ಅನ್ನಲ್ಲ, ಅದಕ್ಕೋಸ್ಕರ ಸರಿ ಬಾ ಗುರು ಆಯ್ತು ಕಳಿಸು ಅಂದ್ಬಿಟ್ಟು ಕರ್ಕೊಂಡು ಹೋದೆ, ಹೆಂಗೋ ಮಾಡಿ. ಆದರೆ ಅವ್ನು ಬರಬೇಕಾದ್ರೆ ಬಾದ್ಶಾ ಅಂತಲೇ ಕಟಿಂಗ್ ಮಾಡಿಸ್ಕೊಬಂದ್ಬಿಟ್ಟವನೇ. ಅದೇ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಅನ್ಕೊಳ್ಳಿ ಗೈಸ್. ಅವ್ರನ್ನ ಕರ್ಕೊಂಡು ಹೋಗಿ ಸ್ಟೇಜ್ ಮೇಲೆ ನಿಲ್ಲಿಸಿ ತೋರಿಸಿ ಬಾದ್ಶಾಗೆ ಅವ್ರು ರೆಕಗ್ನೈಸ್ ಮಾಡಿ ಸ್ಟೇಜ್ ಮೇಲೆ ಹತ್ತಿಸಿ ಅವ್ರ ಕಾಲಿಗೆ ಬೀಳೋ ಥರ ಮಾಡಿ. ಆ್ಯಂಡ್ ಅವ್ರು ಹಾಕಿದ್ದ ಶೇಡ್ಸ್ನೇ ಬಿಚ್ಕೊಟ್ಬಿಟ್ರು ಗೈಸ್, ಅದಂತೂ ನೆಕ್ಸ್ಟ್ ಲೆವೆಲ್. ಇನ್ನೊಬ್ರು ಆಸೆ ನಾನು ನೆರವೇರಿಸೋದ್ರಲ್ಲಿ ಇರೋ ಖುಷಿ ಬೇರೆ ಥರನೇ ಅಂತ. ನನಗೆ ಅವ್ರ ಜೊತೆ ನಿಂತ್ಕೊಂಡು ಒಂದು ಸೆಲ್ಫಿ ಸಿಗದೆ ಇರ್ಬೋದು, ಆದರೆ ನಮ್ಮ ಹುಡುಗಂಗೆ ಸಿಗ್ತಲ್ಲ, ಅದೇ ಸಿಕ್ಕಾಪಟ್ಟೆ ಖುಷಿ. ಅವನಂತೂ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟವನೆ. ಆ್ಯಂಡ್ ದಟ್ ಈಸ್ ಆಲ್ಸೋ ಅ ಲೈಫ್ ಚೇಂಜಿಂಗ್ ಥಿಂಗ್ ಅಂದ್ಕೊಳ್ಳಿ. ಇವಾಗ ಕುತ್ಕೊಂಡು ಇಷ್ಟೊತ್ತಾದ್ರೂ ರೀಲ್ ಎಡಿಟ್ ಮಾಡಬೇಕು. ಆ ರೀಲ್ನ ಹೆಂಗೆ ಓಡಿಸ್ತೀನಿ ನೋಡ್ಕೊಳ್ಳಿ ಗೈಸ್. 100% ಒಳ್ಳೆ ಎಡಿಟ್ ಮಾಡಿ ನಾಳೆ ಬಿಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ದಿಸ್ ಇಸ್ ಸುಜಿತ್ ಗೌಡ್ರು. ಏನು ಮಾಡ್ಬೇಕು ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 100K ಮಾಡೋಣ. 100Kಗೆ ನೆಕ್ಸ್ಟ್ ಲೆವೆಲ್ ಸರ್ಪ್ರೈಸ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನು ಅಂತ 100K ಆದಮೇಲೆ ಹೇಳ್ತೀನಿ. ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.